ನೀವು ಎಲ್ಲ ವಿಷಯದ ಮೊನ್ನೆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಿ. 14th ಫೈನಾನ್ಸ್ ಕಮಿಷನ್ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಕರ್ನಾಟಕಕ್ಕೆ ಇವಾಗ 3,500 ಕೋಟಿ ಬಂದಿದೆ, ಉತ್ತರ ಪ್ರದೇಶಕ್ಕೆ 18,000 ಕೋಟಿ ಬಂದಿದೆ ಅಂತ ನೀವು ಆ ಒಬ್ಬ ಲಾಡು ಆ ಒಂದು ಹಳಸೋಗಿರೋ ಲಾಡು ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾನೆ ಇರ್ತಿರಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ ನೀವು ನಾವು ಕರ್ನಾಟಕದಿಂದಲೂ ಕೂಡ ಫೈನಾನ್ಸ್ ಏನೋ ಕಮಿಷನ್ ಇದೆ, ಅದಕ್ಕೆ ನಮ್ಮ ಕರ್ನಾಟಕ ರೆಪ್ರೆಸೆಂಟೇಟಿವ್ ಇರ್ತಾರೆ, ಕರ್ನಾಟಕದಲ್ಲಿ ಮೀಟಿಂಗ್ಗಳು ಮಾಡ್ತಾರೆ. ಆಯ್ತು, ಆ 15th ಫೈನಾನ್ಸ್ ಕಮಿಷನ್ದು ಆ ಮೀಟಿಂಗ್ ಆದಾಗ ಫಂಡ್ನ ಯಾವ ಆಧಾರದ ಮೇಲೆ ಅಲೋಕೇಟ್ ಮಾಡಬೇಕು ಅಂತ ಹೋದಾಗ ಅದು ಪಾಪ್ಯುಲೇಷನ್ ಆಧಾರದ ಮೇಲೆ, ಬ್ಯಾಕ್ವರ್ಡ್ನೆಸ್ನ ಆಧಾರದ ಮೇಲೆ, ಅಂದ್ರೆ ಹಿಂದುಳಿವಿಕೆ, ಇದು ಜನಸಂಖ್ಯೆ ಆಧಾರದ ಮೇಲೆ ಅಲಾಟ್ ಮಾಡ್ತೀವಿ ಅಂದಾಗ ಅಲ್ಲಿ ಧ್ವನಿ ಎತ್ತಬೇಕು ನೀವು. ಉತ್ತರ ಪ್ರದೇಶದ ಜನಸಂಖ್ಯೆ ಜಾಸ್ತಿ ಇದೆ, ಹಿಂದುಳಿವಿಕೆ ಜಾಸ್ತಿ ಇದೆ, ಈಗ ಅಭಿವೃದ್ಧಿ ಹೊಂದ್ತಾ ಇರೋದು, ಹಾಗಾಗಿ ಆ ರಾಜ್ಯಗಳಿಗೆ ಜಾಸ್ತಿ ಸಿಗುತ್ತೆ. ಇದು ಗೊತ್ತಿದ್ರೂ ಕೂಡ ಇಲ್ಲಿ ಬಂದು ಬೊಬ್ಬೆ ಹೊಡಿತೀರಿ, ಓ ಕರ್ನಾಟಕನೇ ಮಾಡ್ರು, ಯಾವನಿಗೂ ಗೊತ್ತಿಲ್ಲ ಅಂತ ತಿಳಿದಿದ್ದೀರಾ. ಆಮೇಲೆ ನೋಡ್ರಿ, ಮೊನ್ನೆ ಭಾರತಕ್ಕೆ ಏನು ಸಾಲ ಎಷ್ಟಾಗಿದೆ ಅಂದ್ರೆ ಸಂತೋಷ್ ಲಾಡ್ ಹೇಳ್ತಾರೆ 2,20,000 ಕೋಟಿ ಅಂತ. ಕರ್ನಾಟಕದ ಎಕ್ಸ್ಟರ್ನಲ್ ಡೆಪ್ಟ್ ಈಗ ಚಾಟ್ GPT ತೆಗೆದು ನೋಡಿ, $736 ಬಿಲಿಯನ್ ಇದೆ ಭಾರತದ ಎಕ್ಸ್ಟರ್ನಲ್ ಡೆಪ್ಟ್. ಭಾರತದ ಎಕ್ಸ್ಟರ್ನಲ್ ಡೆಪ್ಟ್ ಅದನ್ನು ರೂಪಿ ಕನ್ವರ್ಟ್ ಮಾಡಿದ್ರೆ ಒಂದು 62ರಿಂದ 65,000 ಕೋಟಿ ಆಗುತ್ತೆ. 2,20,000 ಕೋಟಿ ಎಲ್ಲಿ ಬರುತ್ತೆ ಲಾಡು? ಈ ಲಾಡು, ಪ್ರಿಯಾಂಕಾ, ಅಲ್ಲೊಬ್ಬ ಯಾರೊಬ್ಬ ಡ್ರೋನ್ ಪ್ರದೀಪ ಅಂತ ಒಬ್ಬ ಇದ್ದಾನಲ್ಲಿ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ, ಇವನು ಇಲ್ಲೊಬ್ಬ ಕೂಗ್ಮಾರಿ, ಇಲ್ಲೊಬ್ಬ ಮುಟ್ಟಾಳ ಇದ್ದಾನೆ. ಇವರೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಈ ತರ ಕರ್ಕಶವಾಗಿ ಮಾತಾಡುವಂತ ಕೂಗುಮಾರಿಗಳು. ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಅಲ್ಲ. ನಿಮ್ಮನ್ನ ಆ ಕಾರಣಕ್ಕೋಸ್ಕರನೇ ನಿಮ್ಗೆ ಈ ತರ ಅಡ್ಡ ಹೆಸರುಗಳನ್ನ ಇಟ್ಕೊಂಡು ಕರೀತಾ ಇರೋಂಥದ್ದು. ಪ್ರಿಯಾಂಕ್ ಅವರೇ, RSS ಬ್ಯಾನ್ ಮಾಡೋ ವಿಚಾರ ಬಿಟ್ಬಿಡಿ. ನೆಹರು ಕೈಲ ಮಾಡಕ್ಕಾಗಿಲ್ಲ, ನೆಹರು ಮುರಿಮಗಳ ಹೆಸರು ಇಟ್ಕೊಂಡಿರುವಂತ ನಿಮ್ ಕೈಲಿ ಮಾಡಕ್ಕಾಗುತ್ತೆ. ನಿಮ್ಮ ಅಪ್ಪನೇ ಗೃಹ ಸಚಿವರಾಗಿದ್ದಾಗ ಕಂಬಾಲಪಲ್ಲಿ ಘಟನೆಯನ್ನು ತಡಿಲಿಕ್ಕಾಗ್ಲಿಲ್ಲ, ಅವ್ರಿಗೆ ನ್ಯಾಯ ಕೊಡ್ಸಕ್ಕಾಗ್ಲಿಲ್ಲ. ನೀವೇ ಒಬ್ರು ಸಚಿವರಾಗಿ ಹಕ್ಕಿ ಪಿಕ್ಕಿ ಜನಾಂಗ ಸೇರಿದಂತ 9 ವರ್ಷದ ಬಾಲಕಿಗೆ ನ್ಯಾಯ ಕೊಡಕ್ಕೆ ನಿಮ್ ಕೈಲಾಗಿಲ್ಲ. ಇನ್ ಸುಮ್ಮನೆ ದಿನ ನಾನು ಬದುಕಿದ್ದೀನಿ ಅಂತ ತೋರ್ಸೋದಕ್ಕೆ ಈ ತರ ಕರ್ಕಶವಾಗಿ ಮಾತಾಡ್ತಾ ಇರ್ಬೇಡಿ. ಈಗ 2.5 ವರ್ಷ ಆಯ್ತಲ್ಲ, 2.5 ವರ್ಷದಲ್ಲಿ ನಾನೇನ್ ಕಡ್ ದಬಾಕಿದ್ದೀನಿ ಅಂತ ಹೇಳಿ ನೀವು ಒಂದು ಪ್ರೆಸ್ ಮೀಟ್ ಮಾಡಿದೀರಾ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ, ಅಲ್ಲಿ ನೋಡ್ರೆ ಶಾಲಾ ಮಕ್ಕಳಿಗೆಲ್ಲರೂ ಕೂಡ ಅವರ ಕೈಗೆ ಬುಟ್ಟಿ ಕೊಟ್ಬಿಟ್ಟು ಅವ್ರನ್ನ ಮ್ಯಾಂಡೇಸ್ ಅಂತ ಕ್ರಿಯೇಟ್ ಮಾಡಿ ಅವ್ರ ಹೆಸರಿನಲ್ಲಿ ದುಡ್ಡು ಹೊಡಿತಾ ಇದ್ದಾರೆ. ಒಂದು ಅಭಿವೃದ್ಧಿ ಕಾರ್ಯ ಆಗ್ಲಿಲ್ಲ, ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆನಲ್ಲಿ ಎಲ್ಲಿ ಏನಾರು ಮಾಡಿದ್ರು ಸರ್? ನೀವು ಏನು ಮಾಡಲಿಲ್ಲ ನೀವು. ಹಾಗೆ IT-BT ನಲ್ಲಿ ಮೊನ್ನೆ ಬ್ಲಾಕ್ ಬಕ್ ಕಂಪನಿಯವರು ರೋಡ್ ಕಿತ್ತೋಗಿದೆ, ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಂತ ಯೋಚನೆ ಮಾಡಿದ್ರೆ DK ಶಿವಕುಮಾರ್ ಧಮಕಿ ಹಾಕ್ತಾರೆ. ನೀವು ಒಬ್ಬ IT-BT ಸಚಿವರಾಗಿ ಒಂದು ಮಾತಾಡಿದ್ರೆ ಸರ್, ಕಂಪನಿಗಳಿಗೆ ಒಳ್ಳೆ ರಸ್ತೆ ಮಾಡ್ಕೊಡ್ತೀವಿ, ದಯವಿಟ್ಟು ಮಳೆ ಜಾಸ್ತಿ ಆಗಿದೆ, ನಾವು ಬೇಗ ಟಾರ್ ಹಾಕೊಡ್ತೀವಿ ಅಂತ ಒಂದು ಮಾತಾಡ್ಬೋದಿತ್ತು. ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಮತ್ತೆ ಯಾವ್ದು ಸರ್ ನಿಮ್ದು? ಅದು ಯಾರು ನಿಮಗೆ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ನಿಮಗೆ ಕೊಟ್ಟಿರೋಂಥವ್ರು? ಯಾವ ಒಳ್ಳೆ ವಿಚಾರ ಬಗ್ಗೆ ಮಾತಾಡಲ್ಲ. ಇಲ್ಲಿವರೆಗೂ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯ ಬಗ್ಗೆ, ಅವ್ರು ಮಾಡಿದ ಘನಕಾರ್ಯದ ಬಗ್ಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಸಾಧನೆಗೆ ತಾವೇ ಬೆನ್ನು ತಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ. ಮಾಡಿರೋದು ಯಾವ್ದಾರು ನೋಡಿದೀರಾ ನೀವು? ಯಾವುದನ್ನು ಮಾಡಲಿಲ್ಲ. ಬೆಂಗಳೂರಿನ ಗುಂಡಿ ಬೆಂಗಳೂರು ಆಗಿದೆ ಅಂತ ಹೇಳಿ ಇಡೀ ಊರ್ ಮಂದಿ ಎಲ್ಲ ಉಗಿತಾ ಇದ್ರೆ, ಬೆಂಗಳೂರಿಂದಲೇ IT ಸೆಕ್ಟರ್ 14 ಲಕ್ಷ ನಮ್ಮ IT ಎಂಪ್ಲಾಯೀಸ್ ಇದ್ದಾರೆ. ಅವ್ರಿಗೆ ಏನಾದ್ರು ಮಾಡಿದ್ರೆ ಸರ್, ಅವರಿಗೆ ಓಡಾಡಕ್ಕೆ ರಸ್ತೆ ಯಾರು ಕೊಡ್ಬೋದಿತ್ತಲ್ಲ ಸರ್? ಅದ್ರ ಬಗ್ಗೆ ಮಾತಾಡಲ್ಲ. ಆಮೇಲೆ ನಮ್ಮ ಸರ್ಕಾರ 2022-23ರಲ್ಲಿ ನಮ್ಮ ಸರ್ಕಾರ ಬಜೆಟ್ ಅನ್ನು ಮಂಡಿಸಿದಾಗ ಕರ್ನಾಟಕದ ಬಜೆಟ್ 21,000 ಕೋಟಿ ರೂಪಾಯಿ ಸರ್ಪ್ಲಸ್ ಬಜೆಟ್ ಅನ್ನು ಮಂಡಿಸಿದ್ದು. ಸಿದ್ದರಾಮಯ್ಯನವರು ಬಂದಾದ್ಮೇಲೆ 2023-24ರಿಂದ ಡೆಫಿಸಿಟ್ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ, ಕೊರತೆ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು 16-17 ಬಜೆಟ್ ಅನ್ನು ಮಂಡಿಸಿರೋರು. ಮಾತಾಡಿ ಸರ್ ಅಲ್ಲಿ ಹೋಗಿ. ಬರೀ ಯಾವ್ದೋ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಇದು ಸುಮ್ಮನೆ ದಿನ ಕೂಗದು. ಒಂದು ದಿನನಾದ್ರೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವೆಂತೋ ಅಭಿವೃದ್ಧಿ ಬಗ್ಗೆ ನಿಮಗೆ ಚಿಂತನೆ ಇಲ್ಲ. ಬರೀ ಎಲ್ಲರಿಗೂ ನಿಮ್ಗೆ ಆಗ್ಬೇಕು, ನಿಮ್ ಜಾತಿಯವ್ರನ್ನ ತಮ್ಮ ಮೇಲ್ಗಡೆ ಕೂರಿಸ್ಕೋಬೇಕು, ಇನ್ನು ಆನಂತರ ಇನ್ಯಾರಿಗಾರು ಒಂದ್ ಸ್ವಲ್ಪ ಅವರಿಗೆ ಮೂಗಿಗೆ ತುಪ್ಪ ವರ್ಷ ಕೆಲಸ ಮಾಡಬೇಕು. ಇದು ಬಿಟ್ರೆ ಸಮಾಜವಾದಿ ಅಂತ ಬಾಯಲ್ಲಿ ಇಟ್ಕೊಂಡು ಮಜಾವಾದಿ ತರ ಇರೋದು ಬಿಟ್ರೆ ನೀವೇನು ಮಾಡಲ್ಲ. ನಿಮಗೆ ವಿಷನ್ ಅನ್ನೋದೇ ಇಲ್ಲ. ಆ SM ಕೃಷ್ಣ ಅವರಂತಹ ವ್ಯಕ್ತಿನ ಕೊಟ್ಟಂತ ಕಾಂಗ್ರೆಸ್ ಆ ಪಕ್ಷಕ್ಕೆ ಹೋದ್ರೂ ಕೂಡ ನಿಮ್ಗೇನು ವಿಷನ್ ಅನ್ನೋ ದೂರದೃಷ್ಟಿ ಅನ್ನೋದಿಲ್ಲ. ಅಟ್ಲೀಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ರೆ ಗುಂಡಿ ಮುಚ್ಚಕ್ಕೆಂತೂ ನಿಮ್ ಕೈಲಾಗ್ಲಿಲ್ಲ. ಈ ಪ್ರಿಯಾಂಕಾ, ಅವನು ಯಾರ ಡ್ರೋನ್ ಪ್ರದೀಪ, ಅವನು ಇನ್ನೊಬ್ಬ ಇಲ್ಲಿರುವಂತ ಯಾರೋ ಒಬ್ಬ ಲುಚ್ಚ ಒಬ್ಬ ಇದ್ದಾನೆ, ಒಬ್ಬ ವಕ್ತಾರ, ಅವನು ಲಾಡು ಬರೀ ಮೈನಿಂಗ್ ಅಲ್ಲಿ ದುಡ್ಡು ಹೊಡೆಯುವಂಥದ್ದು ಅಷ್ಟೇನೆ. ಆರೋಗ್ಯದ ಕಿಟ್ ಕೊಡ್ತೀವಿ ಅಂತ 953 ರೂಪಾಯಿ ಕಿಟ್ನ 2,600 ರೂಪಾಯಿ ತಿನ್ಕೊಂಡಿದ್ದಾನೆ. ಅವನಿರ್ಬೋದು. ಈಗ ESI ಸೊಸೈಟಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಅಲ್ಲಿಗೆ 3,600 ಜನ ಸ್ಟಾಫ್ ಬೇಕು, ಅಲ್ಲಿ 1,200 ಇರುವಂತದ್ದು. ರಿಕ್ರೂಟ್ಮೆಂಟ್ ಮಾಡದಲ್ಲಿ ದುಡ್ಡು ಹೊಡೆಯಕ್ಕೆ ಹೋಗ್ತಿರೋಂಥ ವ್ಯಕ್ತಿ. ಕನಿಷ್ಠ ಇವ್ರ ಬಾಯಾರು ಮುಚ್ಚಿಸಿ ಸರ್ ಸಿದ್ದರಾಮಯ್ಯ ಸಾಹೇಬ್ರೆ.